ಈ ಒಂದು ಪ್ರಚಾರ ವಾಹನ ಚಾಲನೆಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮೇಡಮ್ ಸ್ವಲ್ಪ ಬ್ಯಾಕ್ ಬನ್ನಿ. ಚಾಲನೆ ಸಿಗ್ತಕ್ಕಂಥ ಜೋರದ ಚಪ್ಪಳ ಮುಖಾಂತರ ಚಾಲನೆ ಕೊಡೋಣ. ಚಾಲನೆಗೆ ಬಂದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಸಿನಿಮಾದ ಕನ್ನಡ ಚಿತ್ರದ ಹೆಸರಾಂತ ಅಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಓಂ ಸಾಯಿ ಪ್ರಕಾಶ್ ಅವರವರಿಗೆ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅವರ ಕಡೆಯಿಂದ ಹೂಗುಚ್ಛ ಕೊಡೋದ್ರ ಮುಖೇನ ಅವರಿಗೆ ಒಂದು ಪ್ರೀತಿಯ ಅಭಿನಂದನೆ. ಹಾಗೆಯೇ ನಮ್ಮ ಸಿನಿಮಾದ ನಾಯಕರಾಗಿರ್ತಕ್ಕಂಥ ಅಂಗ್ರಿ ಹೆಣ್ಮ್ಯಾನ್ ಗೌರಿ ಶಂಕರ್ ಸರ್ ಅವರಿಗೆ ಹೂಗುಚ್ಛ ಕೊಡೋದ್ರ ಮುಖೇನ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಹಾಗೆಯೇ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅಧಿಕೃತವಾಗಿ ಟ್ಯಾಬ್ಲೋ ವೆಹಿಕಲ್ ಮುಖಾಂತರ ಜೊತೆಗೆ ಬಂಡಿ ಮಹಾಕಾಳಮ್ಮ ಸನ್ನಿಧಿಯಲ್ಲಿ ಆ ತಾಯಿಯ ಆಶೀರ್ವಾದದೊಂದಿಗೆ ಇವತ್ತಿಲ್ಲಿಂದ ಅಧಿಕೃತವಾಗಿ ಚಾಲನೆ, ಅಂದರೆ ಸಂಕ್ಷಿಪ್ತವಾಗಿ ಟ್ಯಾಬ್ಲೋ ಅನ್ನೋದು ಮುಖಾಂತರ ಇವತ್ತು ಎಲ್ಲ ರೀತಿಯ ಪಬ್ಲಿಸಿಟಿಗೆ ನಿರ್ದೇಶಕರು, ನಮ್ಮ ನಿರ್ಮಾಪಕರು ಇವತ್ತು ಚಾಲನೆ ಸಿಕ್ಕಿದೆ. ನಂತರ ನಮಗಿರ್ಬೋದು ಅಥವಾ ನಮ್ಮ ನಿರ್ಮಾಪಕರಿರ್ಬೋದು ನಮ್ಮ ಸಿನಿಮಾದಲ್ಲಿ ಅತಿಯಾದ ಒಂದು ನಂಬಿಕೆ ಇದೆ. ಯಾಕೆಂತಂದರೆ ನನ್ನ ಬಗ್ಗೆ ಹೇಳಬೇಕಂತಂದರೆ ನಾನು ಮಾಡಿರೋಂಥ 3 ಸಿನಿಮಾಗಳು ಡೆಬ್ಯೂ ಡೈರೆಕ್ಟರ್ ಜೊತೆ ಮಾಡಿರೋದು. ಜೋಕರ್ ಇರ್ಬೋದು, ರಾಜಹಂಸ ಇರ್ಬೋದು, ಕೆರೆಪೇಟೆ ಇರ್ಬೋದು. ಈಗ ಇದ್ದಕ್ಕಿದ್ದಾಗಿ ಒಂದೇ ಸರಿ ಪೀಕ್ ಲೆವೆಲ್, ಅಂದರೆ ಕನ್ನಡ ಚಿತ್ರರಂಗದ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಚಿತ್ರಗಳನ್ನು ಮಾಡಿದಂಥ ಕೆಲವು ನಿರ್ದೇಶಕರು ಸಾಯಿ ಸರ್ ಅಂಥವ್ರ ಜೊತೆಗೆ ಸಿನಿಮಾ ಮಾಡ್ತಾಯಿದ್ದಾರೆ. ಈ ಸಿನಿಮಾ ಸುಮ್ಮನೆ ಏನಾಗುತ್ತೆ ಗೊತ್ತಾ, ಸಿನಿಮಾ ಹಂಗೆ ಬಂದಿದೆ ಹೀಗೆ ಬಂದಿದೆ ಅನ್ನೋದು ಎಲ್ಲರೂ ಹೇಳೋವಂಥದ್ದೇ. ನಾನು ಕೂಡ ಅದೇ ರೀತಿಯೇ ಇಡೀ ಒಂದು ಸಿನಿಮಾ ಎಂಟರ್ಟೈನ್ಮೆಂಟ್ ಸಿನಿಮಾ ಇದೆ. ಇಡೀ ಸಿನಿಮಾ ನಿಮಗೆ ಯಾವ ಹಂತದಲ್ಲೂ ಬೇಜಾರಾಗಲ್ಲ. ಆಮೇಲೆ ಒಂದು ಇವತ್ತಿನ ವ್ಯವಸ್ಥೆಗೆ ಒಬ್ಬ ಕಾಮನ್ ಮ್ಯಾನ್ ಅಂತಂದರೆ ನಾವೆಲ್ಲರೂ ಕೂಡ ಕಾಮನ್ ಮ್ಯಾನ್. ಪ್ರತಿಯೊಬ್ಬ ಕಾಮನ್ ಮ್ಯಾನಲ್ಲೂ ಒಂದು ಕನಸಿರುತ್ತೆ, ಒಂದು ಹಠ ಇರುತ್ತೆ, ಒಂದು ಛಲ ಇರುತ್ತೆ, ಒಂದೇನೋ ಬದಲಾವಣೆ ಮಾಡಬೇಕು ಅನ್ನೋದು ಒಳಗಡೆಯಿಂದ ಒಂದು ಈ ಅಗ್ರೆಸಿವ್ನೆಸ್ ಇರುತ್ತಲ್ಲ, ಎಲ್ಲದರ ರೂಪವೇ ಈ ಒಂದು ಕಾಮನ್ ಮ್ಯಾನ್ ಇವತ್ತಿಂದ ಚಾಲನೆ ಹೊರಟಿದೆ. ಆಮೇಲೆ ಇವಾಗ ನಾಯಕ ಮಾತ್ರ ಕಾಣ್ತಿದ್ದಾರೆ, ನಾಯಕಿ ಆನ್ ದ ವೇ ಸ್ವಲ್ಪ ಲೇಟ್ ಆಗಿದೆ. ಯಾಕೆಂದರೆ ಅವರು ತಾಯಿಗೆ ನಿನ್ನೆ ಆಪ್ರೇಷನ್ ಆಗಿತ್ತು, ಹಂಗಾಗಿ ಅವರು ಬಸ್ ಇಳಿದು ಮತ್ತೆ ಇನ್ನೊಂದು ಗಾಡಿ ಇಟ್ಕೊಂಡು ಬರ್ತಾ ಇದ್ದಾರೆ. ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಬರ್ತಾ ಇದ್ದಾರೆ. ಒಂದು ನಿಮಿಷ ಸರ್ ಹೇಳಿ, ಇವಾಗ ನೀವು ಒಬ್ಬ ನಟನಾಗಿ ನಿರ್ಮಾಪಕನಾಗಿ ಕೂಡ ಗುರುತಿಸ್ಕೊಂಡಿರೋದ್ರಿಂದ ಸದ್ಯದ ಪರಿಸ್ಥಿತಿ ಚಿತ್ರರಂಗದ ಹೆಂಗಿದೆ ಅನ್ನೋದು ಗೊತ್ತು. ಸೊ ಈ ಸಂದರ್ಭದಲ್ಲಿ ನಿರ್ಮಾಪಕರನ್ನು ಉಳಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಅದನ್ನೇ ಯಾವ ರೀತಿ ಮುತುವರ್ಜಿ ವಹಿಸಿಕೊಂಡು ಈ ಪ್ರಮೋಷನ್ ಶುರು ಮಾಡಿದ್ದೀರಾ? ಇವತ್ತು ಸಿನಿಮಾ ಮಾಡೋದು ಎಷ್ಟು ಇಂಪಾರ್ಟೆಂಟು, ಆ ನಿರ್ಮಾಪಕರು ಮತ್ತೆ ಪದೇ ಪದೇ ಸಿನಿಮಾ ಮಾಡೋ ಥರ ಆಗೋದಿದೆಯಲ್ಲ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಆ ಥರ ಆಗಬೇಕು ಅಂತಂದರೆ ಸಿನಿಮಾ ದುಡ್ಡು ಗೆಲುವಾಗಬೇಕು. ನಮ್ಮ ನಿರ್ಮಾಪಕರ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂದರೆ ಕೆಲವು ಜನ ತುಂಬ ಫ್ಯಾಷನೇಟ್ ಪ್ರೊಡ್ಯೂಸರ್ ಅಥವಾ ಒಂದು ಸಿನಿಮಾನ ಹೆಗ್ಲ ಮೇಲೆ ಹಾಕ್ಕೊಂಡು ಆ ಸಿನಿಮಾನ ಯಾವ ಮಟ್ಟಕ್ಕೆ ತಲುಪಿಸ್ಬೇಕು ಅನ್ನೋವಂಥ ಏನೊಂದು ಹಸಿವಿರುವಂಥ ನಿರ್ಮಾಪಕರು ಖಂಡಿತವಾಗೂ ಈ ಸಿನಿಮಾ ಅತಿ ದೊಡ್ಡ ಗೆಲುವನ್ನು ಅವ್ರಿಗೆ ತಂದುಕೊಡುತ್ತೆ. ಹಾಗಂತ ಹೇಳಿ ಸುಮ್ಮನೆ ಬೇಕಾಬಿಟ್ಟು ಏನೋ ಪ್ರಚಾರಗಳು, ಬೇಕಾಬಿಟ್ಟು ಏನೋ ಪ್ರಮೋಷನ್ ಆ ಥರದಂತ ಎಲ್ಲವೂ ಒಂದು ಪ್ಲ್ಯಾಂಡ್ ಆಗಿ ಇವರು ಕೂಡ ಪ್ರಮೋಷನ್ಗೆ ಇಳಿದಿರುವಂಥದ್ದು. ಸಿನಿಮಾನ ನೋಡಿದ ನಂತರ, ಕಾಪಿ ನೋಡಿದ ನಂತರ ಇವರು ಏನು ಕಮಿಟ್ಮೆಂಟಲ್ಲಿ ಏನು ಬಜೆಟಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಡೈರೆಕ್ಟರ್ ಸಾರ್ ಜೊತೆ ಮಾಡ್ತಾರೆ. ಹೆಚ್ಚು ಕಡಿಮೆ ಅದೇ ಒಂದು ಹಿಂದೆ ಮುಂದೆ ಆಗಿದೆ ಅಲ್ವ ಸರ್? ತುಂಬ ಅಂದರೆ ಏನು ಒಂದು ಒಳ್ಳೆ ಬಜೆಟಲ್ಲಿ, ಒಂದು ಸ್ಟ್ಯಾಂಡರ್ಡ್ ಬಜೆಟಲ್ಲಿ ಸಿನಿಮಾ ಹೊರಟಿದೆ ಸರ್. ಈಗೇನಂದರೆ ಟಾಕ್ಸಿಕ್ ಫೀವರ್ ಶುರುವಾಗಿದೆ ಅಲ್ಲ, ಟಾಕ್ಸಿಕ್ ನಡುವೆ ನಿಮ್ಮ ಕಾಮನ್ ಮ್ಯಾನ್ ಹೋರಾಟ ಅಥವಾ ಪ್ರಮೋಷನ್ ಶುರುವಾಗಿದೆ, ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಏನಂದರೆ ಕಾಮನ್ ಮ್ಯಾನ್
ಮ್ಯಾನು ಮತ್ತು ಟಾಕ್ಸಿಕ್ ಈಗ ಆಲ್ರೆಡಿ ಏನಾದರೂ ಒಂದು ಸಿನಿಮಾಗೆ ಒಂದು ಹ್ಯೂಜ್ ಫ್ಲೋ ಆಫ್ ಆಡಿಯನ್ಸ್ ಶುರುವಾಗುತ್ತೆ. ಆ ಒಂದು ಟೈಮಲ್ಲಿ ನಮ್ಮ ಸಿನಿಮಾದ ಸ್ಟ್ಯಾಂಡಿಗಳಿರ್ಬೋದು, ನಮ್ಮ ನಿಯರ್ 300-400 ಟಾಕ್ಸಿಕ್ ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾದ ಮಿನಿ ಟೀಸರ್ ಬರುತ್ತೆ, ಆಡಿಯೋ ಟೀಸರ್ ಬರ್ತಾ ಇದೆ. ಅಲ್ಲೇನಂತ ಅಂದರೆ ನಮ್ಮನ್ನು ರೀಚ್ ಮಾಡೋದಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತೀವಿ. ಟಾಕ್ಸಿಕ್ಕಿಗೆ ತುಂಬ ಜನ ಬಂದಷ್ಟು ಹೊರಗಡೆ ಸಿನಿಮಾ ನೋಡಬೇಕು ಅಂತ ಹೊರಗಡೆ ಹೊರಟ್ರೆ ಜನ, ಅದು ನೆಕ್ಸ್ಟ್ ನಮ್ಮಂಥ ಯಾವುದೋ ಒಂದು ಸಿನಿಮಾಗಳಿಗೆ ಖಂಡಿತವಾಗಿ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಜನ ಸಿನಿಮಾ ನೋಡಬೇಕು ಅಂತ ಆಸಕ್ತಿ ಇದೆ, ಆ ಆಸಕ್ತಿಗೆ ತಕ್ಕಂತೆ ನಾವು ಸಿನಿಮಾ ಕೊಟ್ಟರೆ ಬಂದೇ ಬರ್ತಾರೆ ಅನ್ನೋದು ಸಾಬೀತಾಗುತ್ತೆ. ಎಸ್ ಸರ್, ಕಾಮನ್ ಮ್ಯಾನ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಆ ಕಾಮನ್ ಮ್ಯಾನ್ ಒಳಗೆ ಏನೇನಿದೆ ಅಂಥವು ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ. ಸೊ ಇದು ಆ ಎಲ್ಲ ಸಿನಿಮಾಗಳಿಗೆ ಯಾವ ಥರ ವಿಭಿನ್ನವಾಗಿದೆ? ಈ ಕಾಮನ್ ಮ್ಯಾನ್ ಟೈಟ್ಲೇ ಹೇಳೋ ಹಾಗೆ ಒಂದು ಕಾಮನ್ ಮ್ಯಾನಿನ ಕನಸು, ಕಾಮನ್ ಮ್ಯಾನಿನ ಹಠ, ಕಾಮನ್ ಮ್ಯಾನಿನ ಛಲ ಪ್ರತಿಯೊಬ್ಬನಲ್ಲೂ ಒಂದು ಇದಿರುತ್ತೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಅಥವಾ ನನ್ನ ಕೈಯಲ್ಲಿ ಯಾವುದಾದ್ರು ಅಧಿಕಾರ ಇದ್ದರೆ, ನನ್ನ ಕೈಯಲ್ಲಿ ಏನಾದರೂ ಶಕ್ತಿ ಇದ್ದರೆ, ನನ್ನ ವ್ಯವಸ್ಥೆಯಲ್ಲಿ ಏನಾದರೂ ಒಂದು ಇದನ್ನು ಬದಲಾವಣೆ ಮಾಡ್ತೀನಿ. ಆ ಒಂದು ಹಠ ಛಲ ಇರೋವಂಥ ವ್ಯಕ್ತಿಯ ಆ ಒಂದು ಕನಸು, ಆ ಒಂದು ಏನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತೇನು ನಮ್ಮ ಸಮಾಜದಲ್ಲಿ ಸಾಮಾನ್ಯದೊಂದು ಮಾತಾಡೋದೇನು, ನಮ್ಮ ಕಾಕಿ ಕಾವಿ ಕಾದಿ ಈ ಅಧಿಕಾರ ವ್ಯವಸ್ಥೆ ಸರಿ ಇಲ್ಲಪ್ಪ, ರಾಜಕಾರಣಿಗಳ ವ್ಯವಸ್ಥೆ ಸರಿ ಇಲ್ಲ, ಜೊತೆಗೆ ನಮ್ಮ ಜನ ಕೂಡ ನಾವು ಅಂದ್ಕೊಂಡಾಗೆ ಎಲ್ಲ ರೀತಿಯಲ್ಲೂ ಈಗ ನಮ್ಮ ದೇಶದ ಅತಿ ದೊಡ್ಡ ಸಂಪತ್ತೇನೆ ಮಾನವ ಸಂಪನ್ಮೂಲನೇ ಅತಿ ದೊಡ್ಡ ಸಂಪತ್ತು. ಆ ಮಾನವ ಸಂಪನ್ಮೂಲನ ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ನಮ್ಮ ದೇಶದ ಪ್ರತಿಯೊಂದು ರೀತಿಯಲ್ಲೂ ಅದ್ಭುತವಾಗಿ ತಗೊಂಡು ಹೋಗ್ಬೋದು. ಆದರೆ ನಾವು ಅದನ್ನು ಎಷ್ಟು ಮಟ್ಟಿಗೆ ನಾವು ಕೂಡ ಸಾರ್ವಜನಿಕರಾಗಿ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲವೂ ಪಾಯಿಂಟ್ಗಳ ಮೇಲೆ ಸಿನಿಮಾ ಕೊಟ್ಟಿದೆ. ಆಮೇಲೆ ಸ್ಪೆಷಲ್ ಆಯಿತು. 53 ವರ್ಷ ಆಯಿತು. ಏನು ನೋಡಲಿಲ್ಲ, ಏನು ನೋಡಿದ್ದೀನಿ ಅನ್ನೋದು ನಿಮ್ಮೆಲ್ಲರೂ ಕರ್ನಾಟಕ ಜನತೆ ಎಲ್ಲ ಸಾಯಿ ಪ್ರಕಾಶ್ ತುಂಬ ಇರೋದು. ಕನ್ನಡ ಚಲನಚಿತ್ರರಂಗದಲ್ಲಿ ನಿರ್ಮಾಪಕರು, ನಿರ್ದೇಶಕರು, ಒಬ್ಬರಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್. ವಾಟ್ ಈಸ್ ಸಾಯಿ ಪ್ರಕಾಶ್? ಈಸ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ಇಂಡಸ್ಟ್ರಿ ಉಳಿಬೇಕಂದ್ರೆ ನಿರ್ಮಾಪಕರು ಚೆನ್ನಾಗಿ ಹೇಳಿದ ಬಡ್ಜೆಟ್ಟಲ್ಲಿ ಮಾಡಿದಂಥ ಮಗನಿರ್ಬೋದು. ಬಟ್ ನನಗೆ ಹೆಸರಿದೆ, ನನ್ನ ಟ್ಯಾಗ್ಲೈನೇ ಪ್ರೊಡ್ಯೂಸರ್ಸ್ ಡೈರೆಕ್ಟರ್, ನಿರ್ಮಾಪಕ ಮುಗಿಸುವಂಥ ನಿರ್ದೇಶಕ ಸಾಯಿ ಪ್ರಕಾಶ್. ನಾನು ಮುಂದಿನ ಯೂಸ್ ಮಾಡೋದು ನಿರ್ಮಾಪಕ ಕಷ್ಟಪಟ್ಟು ದುಡಿದಂತಾರೆ. ಇದು ಬರಲ್ಲ, ರೂಪಾಯಿ ಸಂಪಾದನೆ ಮಾಡಬೇಕು, ಇದು ನಾನು 45 ದಿನ ಸಿನಿಮಾ ಮಾಡಿಕೊಡ್ಬೇಕಂತೇಳಿ ದಿನ ನಾನು ಮಾಡಿ ಎಷ್ಟು ಬೇಕಷ್ಟು ಮಾಡಿ. ಇಂಪಾರ್ಟೆಂಟ್ ಆಗಿ ನಾವು ಫೋಕಸ್ ಹಾಕೋದು, ಅವಾಗ ಜನ ವೇಟ್ ಮಾಡೋದು. ಯಾಕಂದರೆ ರಾಜ್ಕುಮಾರ್ ಅವ್ರ ಫ್ಯಾನಿಸಮ್ಗಿಂತ ಕಂಟೆಂಟ್ ಇಷ್ಟಪಡೋದು ಸಕ್ಸಸ್ ಆಗ್ತಾ ಇದೆ. ಕಂಟೆಂಟ್ ನಂಬ್ಕೊಂಡು ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಕೆರಬೇಟೆ ಹೀರೋ ಚಿತ್ರ ಅವರ ಈ ಪಾತ್ರ ಸೂಟ್ ಆಗ್ತಾರೆ ಅನ್ನೋದು ನಮ್ಮ ನಾಯಕ ಕಂಟೆಂಟ್ ಅವರೆಲ್ಲ ಎಲೆಕ್ಷನ್ ಗೆದ್ದಿ ಜನತೆ ಪಕ್ಷ, ಜನಶಕ್ತಿ ಮಾಡಬೇಕಂತ ಆಸೆ. ಸಮಾಜದಲ್ಲಿ ಏನೇನೋ ಕೆಲಸ
ಇದೇ ಅವ್ರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೇನೆ. ನಾನು ಆ ಸೀಟ್ ಇದು ಮಾಡ್ತೀರಪ್ಪ ಅಂತ ನಮ್ಮ ಹೀರೋ ವ್ಯವಸಾಯ ಮಾಡೋದು ಅವ್ರ ಮಕ್ಕಳೆಲ್ಲ ಇವಾಗ ಅಮೆರಿಕ ಆಸ್ಟ್ರೇಲಿಯಾ ವಾಪಸ್ ಬರೋದು ಮುಂಚೆ ಯಾರು ವ್ಯವಸಾಯ ಮಾಡಬೇಕು ಪೊಲ್ಯೂಷನ್ ಸರ್ಕಾರನೇ ಮೂಲಕ ಹೋರಾಟ ನಿಜವಾಗಲೂ ಇವನು ಯಾವ ರೀತಿ ಒಳ್ಳೇದು ಮಾಡಬೇಕು ಹೆಂಗಿರ್ಬೇಕಂತ ಮೃದುವಾಗಿ ನಾವು ಹೋರಾಟ ಮಾಡಿದ್ದೀವಿ. CM ಒಂದು ವಿಚಾರ ಗೊತ್ತಲ್ವಾ, ಈಗ ಒಬ್ರು ಹೋಗ್ಬೇಕು ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಬೇಕಾದ್ರೆ ನನ್ನ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ ಮಾಡ್ಬೋದು. ಅಂದರೆ ಎಲ್ಲ MLAಗಳು ಒಪ್ಪಿದ್ರೆ ಇಮಿಡಿಯೇಟ್ ಅವನು MLA ಆಗಿರಬೇಕು, MLC ಆಗಿರಬೇಕು ಅನ್ನೋದಿಲ್ಲ. ಮುಖ್ಯಮಂತ್ರಿ ಪದವಿಗೆ ಬಂದು 6 ತಿಂಗಳ ಒಳಗೆ ಅವ್ನು ಯಾವುದಾದ್ರೂ ಒಂದು ಪೊಸಿಷನ್ಗೆ ಹೋಗ್ಬೇಕು. ಒಂದು MLC ಆಗಬೇಕು, ಇಲ್ಲಾಂದರೆ MLA ಆಗಬೇಕು. ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಇರುವಂಥದ್ದು. ನಮ್ಮ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಕೂಡ ಫಸ್ಟ್ ಟೈಮ್ CM ಆಗಿರುವಂಥದ್ದು ಇಮಿಡಿಯೇಟ್ ಆಗಿ, ಆಮೇಲೆ MLC ಆಗಿ, ಆಮೇಲೆ ನೆಕ್ಸ್ಟ್ ಇದಾಗಿರುವಂಥದ್ದು. ನಮ್ಮ ಜಗದೀಶ್ ಶೆಟ್ಟರ್ ಆಗಿದ್ದಾರೆ. ಆ ಒಂದು ರಾಜಕೀಯ ತಿರುವಿನ ಲೆಕ್ಕದಲ್ಲಿ ಏನೇನಾಗುತ್ತೆ ಶಾರ್ಟ್ ಟರ್ಮಲ್ಲಿ ಅನ್ನೋದೇ ಸಿನಿಮಾ. ಥ್ಯಾಂಕ್ ಯು. ಮೇಡಮ್ ಕಥೆ ಬರೆದಿರೋದೇ ನಾವು, ಹಂಗಾಗಿ ಸಿನಿಮಾ ಹೆಂಗೆ ಬರಬೇಕು ಅನ್ನೋದು ಒಂದು ಇಮೇಜ್ ನನಗೆ ಅಷ್ಟೇ ಇತ್ತು. ಅದ್ರ ಪ್ರಕಾರ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಒಬ್ಬ ಕಾಮನ್ ಮ್ಯಾನ್ ಒಂದು ಕೌನ್ಸಿಲರ್ ಇಲ್ಲದೆ ಮಾಡೋಕ್ಕಾಗಲ್ಲ. ಜೊತೆಗೆ ಒಬ್ಬ ಚೀಫ್ ಮಿನಿಸ್ಟರ್ ಆಗಬೇಕು ಅಂದರೆ ಮೆಜಾರಿಟಿ ಬೇಕು, ಅದ್ರ ಮೇಲೆ ಒಬ್ಬ ಚೀಫ್ ಮಿನಿಸ್ಟರ್ ಆಗ್ತಾನೆ. ಆದರೆ ಒಬ್ಬ ಆರ್ಡಿನರಿ ಮನುಷ್ಯ ಇವತ್ತು ಒಬ್ಬ ಕಾಮನ್ ಮ್ಯಾನ್ ಒಂದು ಸರ್ಕಾರದ ಮೇಲೆ ಒಂದು ಪ್ರಜೆಕ್ಟ್ ತೊಗೊಂಡ್ಬಂದು ಅವನು ಯಾವ ರೀತಿ ಚೀಫ್ ಮಿನಿಸ್ಟರ್ ಆಗ್ತಾನೆ ಅನ್ನೋದೇ ಒಂದು ಫೀಲಿಂಗ್. ಅದಾದಮೇಲೆ ಏನು ಮಾಡ್ತಾನೆ ಅನ್ನೋದು CM ಆಗಬೇಕು ಅಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ನಾನು CM ಏನು ಮಾಡ್ಬೋದು ಅನ್ನೋದು ಕನಸು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಆ ಒಂದು ಕನಸು ಏನೋ ಒಂದು ನಾರ್ಮಲ್ ಮನುಷ್ಯರಿಗಿರುವಂಥ ಕನಸು ಏನಿದೆ ಅನ್ನೋದು ನಾವು ತೋರಿಸಿದ್ದೀವಿ. ಅಲ್ಲ, ಇವತ್ತಿನ ಸಮಾಜದಲ್ಲಿ ಯಾವುದೇ ಒಂದು ಪಕ್ಷ ಬಂದರೂ ಕೂಡ ಅದು ಏನು ಮಾಡ್ತಾರೆ ಅನ್ನೋದು ಗೊತ್ತಿದೆ. ಆದರೆ ಇವರ ಎಕ್ಸಾಂಪಲ್ ತಮಿಳ್ನಾಡು ವಿಜಯ್ ತಮಿಳ್ನಾಡು ಕಾಮನ್ ಮ್ಯಾನ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ಜನ ಮನ್ನಣೆಯನ್ನು ಗಳಿಸಿ ಸಡನ್ನಾಗಿ ಅವರು ಎಲೆಕ್ಷನ್ನಲ್ಲಿ ನಿಂತು ವಿನ್ ಆದಮೇಲೆ ಕೆಲವು ಜನ ಎಲ್ಲ ಅವ್ರು ಎಲೆಕ್ಷನ್ ಟೈಮಲ್ಲಿ ಹೇಳ್ತಾ ಇದ್ರು ಇವರೆಲ್ಲ ಏನ್ರಿ ಮಾಡ್ತಾರೆ, ಇವರೆಲ್ಲ ಒಂದು ಸೀಟು ತೊಗೊಳಕ್ಕಾಗಲ್ಲ, ಇವ್ರ ಕೈಲಿ ಏನಾಗುತ್ತೆ ಅನ್ನೋದು ಪ್ರಚಾರ ಬೇರೆ ಜನ ಆದಮೇಲೆ ಅವರು ಭಾಳ ರೀಡಿಂಗಲ್ಲಿ ಅವರು ಬಂದರು. ರೀಡಿಂಗ್ ಅವ್ರು ಬಂದಮೇಲೆ ಅವ್ರು ಏನು ಮಾಡ್ತಾರೆ, ಅವ್ರಿಗೇನು ಅನುಭವ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ
ಇಷ್ಟು ವರ್ಷ ರಾಜಕೀಯದಲ್ಲಿ ಇದು ಏನೋ ಅನುಭವ ಇದ್ದು ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ವೋ ಅದನ್ನು ಇವರು ಮಾಡಿ ತೋರಿಸಿದ್ದಾರೆ. ಹಂಗಾಗಿ ಪ್ರತಿಯೊಬ್ಬ ಸಾಮಾನ್ಯನಿಗೆ ಒಂದೆಲ್ಲ ಒಂದು ರೀತಿಯ ಆಸೆಗಳಿಂದ ಏನು ಸಾಧನೆ ಮಾಡಬೇಕಂತ ಜಾಸ್ತಿ ನಾವು ಏನು ಮಾಡ್ತೇವೆ ಅಂತ ಈ ಕಡೆ ಈಗ ಸ್ಟಾರ್ಟ್ ಆಗ್ತಾರೆ 2 ಗಾಡಿ ಬಿಟ್ಟಿದ್ದೀವಿ ನಾವು. ಈಗ ಗಾಡಿ ರನ್ ಆಗುತ್ತೆ. ಈ ಕಡೆ ತುಮಕೂರು, ಶಿರಾ, ಈ ಕಡೆ ದಾವಣಗೆರೆ, ರಾಣಿಬೆನ್ನೂರು, ರಾಯಚೂರು, ಗದಗ, ಬಾದಾಮಿ, ಆಮೇಲೆ ಬಳ್ಳಾರಿ ಈ ಸರೌಂಡಿಂಗಲ್ಲಿ ಎಲ್ಲ ಬಂದು ಕ್ಲೋಸ್ ಆಗುತ್ತೆ. ಮತ್ತು ಇನ್ನೊಂದು ವೆಹಿಕಲ್ ಬಂದು ಈ ಕಡೆ ನೆಲಮಂಗಲ, ಕುರಿಗಲ್ಲು, ಮದ್ದೂರು, ರಾಮನಗರ, ಈ ಕಡೆ ಗುಂಟೂರು, ಮಂಡ್ಯ, ಚಾಮರಾಜನಗರ, ಮೈಸೂರು, ಮಂಗಳೂರು ಈ ಕಡೆ ಎಲ್ಲ ಒಂದು ಏನಂದ್ರೆ ಈ ಸಿನಿಮಾದಲ್ಲಿ ಏನಂತಂದರೆ ನಮಗೆ ಒಂದು ಹೊಸತನ ಇದೆ. ಪ್ರತಿಯೊಬ್ಬರು ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ನಾವು ತುಂಬ ಹೇಳ್ಕೊಳ್ಳೋದಲ್ಲ, ಯಾಕಂದರೆ ನಾವು ಮಾಡಿ ಬೆಳಿಗ್ಗೆ ನಮ್ಗೆ ಇಷ್ಟ ಆಗಿಲ್ಲ ಇನ್ನೊಬ್ಬರಿಗೆ ಬರ್ಸೋಕ್ಕೆ ಸಾಧ್ಯ. ನಮಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಏನೇ ಮಾಡಿ ಬಲವಂತ ಬರ್ತಿದ್ದು ಅವ್ರು ಯಾರು ಸಿಗೋದಿಲ್ಲ ಗೊತ್ತಿದೆ. ಹಂಗಾಗಿ ನಮ್ಮ ಮಟ್ಟಿಗೆ ನಮಗೆ ಕಾನ್ಫಿಡೆನ್ಸ್ ಇದೆ, ತುಂಬ ಭಾಳ ಚೆನ್ನಾಗಿ ಬಂದಿದೆ. ಆದರೆ ಒಂದು ನಿಮಿಷ ಕೂಡ ಆ ಕಡೆ ಎಲ್ಲ ನಮಗೆ ಸಿನಿಮಾನ ನೋಡ್ಬೋದು. ಅದು ಏನು ಒಂದು ಆಡಿಯನ್ಸ್ ಬಂದು ಅದು ನೋಡಿದ್ರೆ ನೋಟು ಮತ್ತು ಪಾಸ್ ಆದಾಗಲೇ ಅದು ಒಂದು ಸಿನಿಮಾ ಇಷ್ಟಾಗಬೇಕಾದ್ರೆ. ಯಾಕೆಂದರೆ ಇವತ್ತು ನೀವು ಎಲ್ರಿಗೂ ಗೊತ್ತಿದೆ ತುಂಬ ಹೆಚ್ಚಾನ ಇದೆ, ಏನು ಮಾಡೋಕ್ಕಾಗಲ್ಲ ಅಂತ. ಈಗ ಏನು ಟ್ಯಾಕ್ಸಿತ್ತು ಏನು ಬಂದಿದೆಯೋ ಈಗ ಸಿನಿಮಾ ಯಾರೂ ಬರಲ್ಲ ಅಂತಾರೆ ನೋಡಿ. ಅವ್ರ ಸುಮ್ಮನೆ ಜನಸಾಗರನೇ ಇದೆ. ಯಾಕೆಂದರೆ ಅವರ ಒಂದು ಅಭಿಮಾನ ಇರ್ಬೋದು, ಜೊತೆಗೆ ಅವ್ರು ಏನು ಮಾಡಿದ್ದಾರೆ ಅಂತ ನೋಡೋದಕ್ಕಾದ್ರೂ ಜನ ಬರ್ತಾರೆ. ಹಾಗೆ ಒಂದು ಹೊಸತನ ಇತ್ತು, ಹೊಸ ಕಥೆ ಇತ್ತು, ಟೀಮ್ ಚೆನ್ನಾಗಿತ್ತು, ಖಂಡಿತ ಎಲ್ಲರೂ ಬರ್ತಾರೆ ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ. ಹಾಗಾಗಿ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿರೋದ್ರಿಂದ ಏನು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಬಂಡೆ ಕಾಳಮ್ಮ ಅವರ ಆಶೀರ್ವಾದದಿಂದ ಇವತ್ತು ಪ್ರಚಾರ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಕೂಡ ತುಂಬ ಮುಖ್ಯ. ದಯವಿಟ್ಟು ನಿಮ್ಮ ಸಪೋರ್ಟು ಕೂಡ ನಮಗೆ ಬೇಕು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡಿಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಬ್ಯಾಕ್ಗ್ರೌಂಡ್ ಮಾಡುವಾಗ ನೋಡ್ತೀನಿ. ಸೊ ಕಾಮನ್ ಮ್ಯಾನಿಂದ ಮೊದಲನೇ ಪ್ರಾಮಿಸ್ ಏನು ಸಿಗುತ್ತೆ ಆಡಿಯನ್ಸ್ಗೆ ಅಂದರೆ ಇಟ್ ಇಸ್ ಅ ಪ್ರಾಪರ್ ಸಾಯಿ ಪ್ರಕಾಶ್ ಸಿನಿಮಾ. ಎಲ್ಲೂ ಕೂಡ ಪ್ರೀತಿ ಸ್ಪೇಸೇ ಇಲ್ಲ, ಅಷ್ಟು ಫಾಸ್ಟಾಗಿ ಸಿನಿಮಾ ಹೋಗುತ್ತೆ. ದಟ್ ಇಸ್ ದ ಫಸ್ಟ್ ಪ್ರಾಮಿಸ್ ದಟ್ ಕ್ಯಾನ್ ಮೇಕ್ ಫ್ರಮ್ ಕಾಮನ್ ಮ್ಯಾನಿಗೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲದೆ ನನಗೊಂದಷ್ಟು ರೆಸ್ಪಾನ್ಸಿಬಿಲಿಟಿನ ಪ್ರೊಡ್ಯೂಸರ್ ತಲೆಗಳು ವ್ಯಾಪಾರ ಕಾರ್ಯಗಳನ್ನು ನಮ್ಮ ಜೊತೆ